19ನೇ ಶತಮಾನದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿ ಮತ್ತು ಧಾರ್ಮಿಕ ಕ್ರಾಂತಿಯ ನೇತಾರರಾಗಿ ಸಮಾಜದಲ್ಲಿ ಬಲವಾಗಿ ನಾಟಿದ್ದ ಜಾತೀಯತೆ, ಧರ್ಮಾಂಧತೆಯನ್ನು ಹೋಗಲಾಡಿಸಿ ಪರಸ್ಪರ ಪ್ರೀತಿ, ಸ್ನೇಹ, ಸಹಕಾರ ಮನೋಭಾವನೆಗಳಿಂದ ಕೂಡಿದ ಸಮಾಜದ ನಿರ್ಮಾಣಕ್ಕೆ ಬಸವಣ್ಣ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಕನ್ಯಾ ಅಭಿಪ್ರಾಯಪಟ್ಟರು. ಬಂಗಾರಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಬಸವಣ್ಣ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಸವಣ್ಣನವರು ಕ್ರಿಸ್ತಶಕ 1131ರಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಎಂಬ ಅಗ್ರಹಾರದಲ್ಲಿ ಜನಿಸಿದರು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ತಂದೆ ತಾಯಿಗಳು ಮಗುವಿಗೆ ಜಾತಕರ್ಮವನ್ನು ಆಚರಿಸಿ ಬಸವ ಎಂದು ನಾಮಕರಣ ಮಾಡಿದರು. ಮುಂದೆ ಬಸವಣ್ಣನವರು ಶಿವಭಕ್ತರಾದರು. ಬಸವಣ್ಣನವರು ಶುದ್ಧ, ಪರಿಶುದ್ಧ ಮನುಷ್ಯರಾಗಿ ಹುಟ್ಟಿ ಮನುಷ್ಯತ್ವ ಗುಣಗಳ ಜೊತೆಗೆ ದೈವತ್ವ ಗುಣಗಳನ್ನು ಮೈಗೂಡಿಸಿಕೊಂಡರು. ಒಂದೆರಡು ಮಾತುಗಳಲ್ಲಿ ಹೇಳಬೇಕು ಅಂತಂದರೆ, ಬಸವೇಶ್ವರರನ್ನ ಇವತ್ತು ವಿಶ್ವಗುರು ಅಂತ ಕರೀತಾ ಇದ್ದೀವಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ 12ನೇ ಶತಮಾನಕ್ಕೆ ಒಬ್ಬ ವ್ಯಕ್ತಿಯನ್ನು ವಿಶ್ವಗುರು ಮಾಡಬೇಕು ಅಂತಂದರೆ ಯೋಚನೆ ಮಾಡಿ ಏನೆಲ್ಲ ಬದಲಾವಣೆಗಳನ್ನು ಸಾಮಾಜಿಕ ಬದಲಾವಣೆಗಳನ್ನು ತಂದಿರಬಹುದು. ಇವತ್ತು ನಾವೆಲ್ಲ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ, ಆದರೆ ಏನಾದರೂ ಬದಲಾವಣೆ ತರೋಣ ಅಂತಂದರೆ ಎಷ್ಟೆಲ್ಲ ಅಡೆತಡೆಗಳು ಬರ್ತಾ ಇದೆ. ಏನು ಒಂದು ಇಂಚು ನಾವು ಬದಲಾವಣೆ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಅಡೆತಡೆಗಳು ಬರ್ತವೆ. ಅಂಥದ್ದು 12ನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿ, ಅದರಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರೂ ಸಹ ಒಂದು ಬದಲಾವಣೆಯನ್ನು ತರಬೇಕು ಅಂತ ಆಲೋಚನೆ 12ನೇ ಶತಮಾನದಲ್ಲಿ ಬಂದಿದೆ ಅಂತಂದರೆ ನಾವೆಲ್ಲರೂ ನಿಜವಾಗ್ಲೂ ವಿಶ್ವಗುರುವನ್ನು ಇಷ್ಟೊತ್ತಿಗೆ ಅವರು ಕೊಟ್ಟಂಥ ಆದರ್ಶಗಳನ್ನು ನಾವು ಏನಾದರೂ ಅವತ್ತಿಂದ ಏನಾದರೂ ಮನಸ್ಸು ಮಾಡಿ ಅನುಷ್ಠಾನ ಮಾಡಿದ್ದೇ ಆದರೆ ಇವತ್ತು ನಮ್ಮ ದೇಶ ಮುಂದುವರೆದ ದೇಶಗಳಲ್ಲಿ ಒಂದಾಗ್ಬೋದಾಗಿತ್ತು ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ಅವರು ಮೊಟ್ಟ ಮೊದಲನೇದಾಗಿ ಒಂದು ನಮ್ಮ ರವಿಯವರು ಹೇಳ್ದಂಗೆ ಆ ಸಮಾನತೆಯನ್ನು ತರಬೇಕು ಅಂತ. ಇಷ್ಟು ವರ್ಷಗಳಾದರೂ ಇನ್ನೂ ಸಮಾನತೆ ಬರಲಿಲ್ಲ. ಅವರ ಒಂದು ಆದರ್ಶಗಳಲ್ಲಿ ಅವತ್ತಿಂದ ನಾವು ಏನಾದರೂ ಸಮಾನತೆ ತಂದಿದ್ರೆ, ಪುರುಷ ಮತ್ತು ಸ್ತ್ರೀ ನಡುವೆ ಎಲ್ಲರಲ್ಲೂ ಒಂದು ಸಾಮರ್ಥ್ಯ ಇದೆ, ಅವರಲ್ಲಿ ಒಂದು ಸಮಾನತೆಯನ್ನು ತಂದಿದ್ದೆ ಆದರೆ ಇವತ್ತು ನಮ್ಮ ಸಮಾಜ ಅಭಿವೃದ್ಧಿ ಪಥದಲ್ಲಿ ಹೊಂದಕ್ಕೆ ಸಾಧ್ಯ ಆಗ್ತಾ ಇತ್ತು. ಒಂದನೇದು. ಎರಡನೇದು, ಲಿಂಗ ತಾರತಮ್ಯವನ್ನು ಹೋಗಲಾಡಿಸ್ಬೇಕು. ಮಗು ಹುಡ್ತಾ ಇದ್ದಂಗೆ ಇವತ್ತು ನೋಡಿರ್ಬೋದು ಅನೇಕ ಶೈಕ್ಷಣಿಕ ವ್ಯವಸ್ಥೆಗಳನ್ನು ನೋಡಿದಾಗ ನಮ್ಮ ಮನೆಗಳಲ್ಲಿ ಶಿಕ್ಷಣದಲ್ಲೇ ನಾವು ಮಕ್ಕಳನ್ನ ಕಳಿಸ್ಬೇಕು ಅಂತ ಶಾಲೆ ಕಳಿಸ್ಬೇಕು ಅಂತಂದರೆ ಗಂಡು ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸುವಂಥದ್ದು, ಹೆಣ್ಮಕ್ಳನ್ನ ಗೌರ್ಮೆಂಟ್ ಶಾಲೆಗಳಿಗೆ ಕಳಿಸೋದು, ಈ ರೀತಿಯಾದ ಒಂದು ಡಿಸ್ಪ್ಯಾರಿಟಿಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನೂ ಸಹ ಲಿಂಗ ತಾರತಮ್ಯ ಉಳಿಸ್ಕೊಂಡಿದ್ದೀವಿ ಅಂತಂದರೆ ನಮ್ಮಲ್ಲಿ ಸಾಮಾಜಿಕ ಬದಲಾವಣೆ ಅವರು ಹೇಳ್ಕೊಟ್ಟಂಥ ದಾರಿಗಳನ್ನು ನಾವು ಈ ದಿನ ಯೋಚನೆ ಮಾಡಬೇಕಾಗಿದೆ, ಆ ಬದಲಾವಣೆಗಳನ್ನು ಮಾಡಬೇಕಾಗಿದೆ ಅಂತೇಳಿ. ಮತ್ತು ಎರಡನೇದು, ಅವರು ಶಿವಭಕ್ತರಾಗಿದ್ದರು. ಬಸವೇಶ್ವರರು ಶಿವಭಕ್ತಿ ಅಂದರೆ ನಿರ್ಲಿಪ್ತತೆ ಅಂತಂದರೆ ಆಡಂಬರದ ಜೀವನದಿಂದ ಅವರು ಹೊರಗಡೆ ಬಂದಿದ್ದರು ಅಂತ. ಶಿವ ಅಂತಂದರೆ ನಿರ್ಲಿಪ್ತತೆ ಅನ್ನೋ ಒಂದು ಹೆಸರಿಗೆ ವಾಸಿಯಾಗಿದ್ದರು. ಮತ್ತು ಅವರ ಒಂದು ಬಸವಣ್ಣನವರ ವಚನಗಳ ಸಾಹಿತ್ಯದಿಂದ ಒಂದು ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ದಾರೆ. ವಚನಗಳನ್ನು ನಾವು ನೋಡಿದಾಗ, ಅವರ ಅನೇಕ ವಚನಗಳನ್ನು ನೋಡಿದಾಗ ಆ ವಚನಗಳ ಮೂಲಕ ಸಮಾಜ ಸುಧಾರಣೆಯನ್ನು ಮಾಡಕ್ಕೆ ಹೋಗಿರುವಂಥದ್ದು ನಿಜವಾಗ್ಲೂ 12ನೇ ಶತಮಾನದಲ್ಲಿ ಅಂಥ ಆಲೋಚನೆಗಳನ್ನು ಬಂದಿರುವಂಥದ್ದು ಅವರ ಒಂದು ತಂದೆ ತಾಯಿಯ ಪುಣ್ಯ ಮತ್ತು ಅವರ ಅಂತಹ ವ್ಯಕ್ತಿ ನಮಗೆ ಸಿಕ್ಕಿರೋದು. ಒಂದು ಕಡೆ ಮಾರ್ಟಿನ್ ಲೂಥರ್ ಕಿಂಗ್, ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಕರೀತಾರೆ. ನಮ್ಮ ಬಸವೇಶ್ವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಕರೀತಾರೆ ಅಂತಂದರೆ ಆ ವ್ಯಕ್ತಿ ತನ್ನ ಒಂದು ಸಾಹಿತ್ಯದ ಮೂಲಕ, ವಚನಗಳ ಮೂಲಕ ಒಂದು ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾವೆಲ್ಲರೂ ಇವತ್ತು ಅಂತಹ ಒಬ್ಬ ವ್ಯಕ್ತಿಯ ಮೇರು ವ್ಯಕ್ತಿಯನ್ನು ಪಡ್ಕೊಂಡಿರೋದಕ್ಕೆ ನಾವೆಲ್ಲರೂ ಪ್ರಶಂಸಿಸಬೇಕು ಅಂತ ಹೇಳ್ತಾ, ಈ ಒಂದು ಬಸವೇಶ್ವರ ಜಯಂತಿಯ ದಿನದ ಒಂದು ಆಚರಣೆ ಮಾಡೋದ್ರ ಮೂಲಕ ಅವರ ಒಂದು ಆದರ್ಶಗಳನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ಅವರ ಒಂದು ಜಯಂತಿಯ ಸದುಪಯೋಗ ಆಗುತ್ತೆ ಅಂತ ಹೇಳ್ತಾ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟೆ. ನಿಮ್ಮೆಲ್ಲ ಅಂಬೇಡ್ಕರ್ ಮತ್ತು ಬಸವಣ್ಣ ಇವರಿಬ್ಬರನ್ನು ಇಡೀ ಸಮಾಜ ಸುಧಾರಕರು ಅಂತ ಸಹ ನಾವು ಅವ್ರನ್ನ ಹೇಳ್ತೀವಿ. ಇಡೀ ಸಮಾಜವನ್ನೇ ಕಟ್ಟದಂಥವ್ರು, ಜಾತಿ ಮತ ಭೇದ ಯಾವುದೂ ಇಲ್ಲ, ನಾವೆಲ್ಲರೂ ಒಂದೇ ಅಂತೇಳಿ ಪ್ರಥಮವಾಗಿ ಹೋರಾಡಿದಂಥವರು ಬಸವಣ್ಣನವರು. ಆಮೇಲೆ ಅಂಬೇಡ್ಕರ್. ಬಸವಣ್ಣನವರು ಮೊದಲಿಗೆ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿ ಅವರು